ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಮಾತು ಸತ್ಯ, ಅದು ನೆನಪಿಡಬೇಕು ನಿತ್ಯ. ದುಡಿಮೆಯ ನಂಬಿ ಬದುಕು, ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು. ಹಲೋ ವೀಕ್ಷಕ ಬಂಧುಗಳೇ, ಸಿಯಾರಾಮ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊನ್ನೆ ನಾನು ನಮ್ಮ ಅಡಿಕೆ ತೋಟವನ್ನು ವೀಕ್ಷಣೆ ಮಾಡಲಿಕ್ಕೆ ನಿಮ್ಮನ್ನು ಕರ್ಕೊಂಡೋಗಿದ್ದೆ. ನೀವು ಕೂಡ ನಮ್ಮ ಪುಟ್ಟದಾದ ಒಂದು ಅಡಿಕೆ ತೋಟವನ್ನು ನೋಡಿದ್ದೀರಿ ಅಂದ್ಕೊಂಡಿದ್ದೇನೆ. ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ನಾನು. ಹಾಗೆ ಅದರಲ್ಲಿ ಹೇಗೆ ಕೊನೆಯನ್ನು ತೆಗಿತೇವೆ ಅಂತ ಹೇಳಿ ತೋರಿಸಿದ್ದೆ. ನಮ್ಮ ಸಿರ್ಸಿ ಸಿದ್ದಾಪುರ ಭಾಗದಲ್ಲಿ ಇವಾಗ ಅಡಿಕೆ ಕೊನೆ ಕೊಯ್ಲು ಶುರುವಾಗಿದೆ. ಹಾಗೆಯೇ ನಮ್ಮನೆಯಲ್ಲೂ ಕೂಡ ಅಡಿಕೆ ಕೊನೆ ಕೊಯ್ಲನ್ನು ಮಾಡ್ತಾ ಇದ್ದೇವೆ. ಮೊನ್ನೆ ನಾವು ನಮ್ಮ ತೋಟಕ್ಕೆ ಹೋಗಿ ಅಲ್ಲಿ ಕೊನೆ ತೆಗೆಯುವಂಥ ದೃಶ್ಯವನ್ನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ವೀಕ್ಷಕರೇ. ಅದನ್ನೆಲ್ಲ ತಾವುಗಳು ನೋಡಿದ್ದೀರಿ ಅಂದ್ಕೊತೀನಿ. ಇವತ್ತು ಹಾಗೆ ತೆಗೆದಂತಹ ಕೊನೆಗಳನ್ನು ನಾವು ಮನೆಗೆ ತಂದು ಅಲ್ಲಿ ಅಡಿಕೆಯನ್ನು ಹೇಗೆ ಸುಲಿಸ್ತೇವೆ, ಅಡಿಕೆಯನ್ನು ಸಿಪ್ಪೆಯನ್ನು ತೆಗೆದು ಅಡಿಕೆಗಳನ್ನು ಹೇಗೆ ಒಂದು ಮಾರ್ಕೆಟಿಗೆ ರೆಡಿ ಮಾಡ್ತೇವೆ ಅನ್ನೋದನ್ನು ನಿಮಗೆ ತೋರಿಸ್ತೇನೆ. ನಮ್ಮ ಮನೆಯಲ್ಲಿ ನಾವು ಹೇಗೆ ಮಾಡ್ತೇವೆ ಅಂತ. ಬೇರೆ ಬೇರೆ ಕಡೆ ದೊಡ್ಡ ಪ್ರಮಾಣದಲ್ಲೆಲ್ಲ ಇದು ನಡೀತಾ ಇದೆ ಇಂದಿನ ದಿನಗಳಲ್ಲಿ. ಎಕರೆವಾರು ಅಡಿಕೆ ತೋಟ ಮಾಡಿದವರು ತುಂಬ ಮಷೀನ್ಗಳಲ್ಲಿ ಅಡಿಕೆಯನ್ನು ಸುಲಿಸುವುದು ಮಾಡ್ತಾ ಇದ್ದಾರೆ. ಆದರೆ ನಮ್ಮಲ್ಲೆಲ್ಲ ಸಣ್ಣ ಪ್ರಮಾಣದಲ್ಲಿ ಅಡಿಕೆ ಒಂದು ತೋಟ ಇರೋದರಿಂದ ನಮ್ಮ ಮನೆಯವರೇ ಅಕ್ಕಪಕ್ಕದ ಜನ ಸೇರಿ ಅಡಿಕೆಯನ್ನು ಸುಲಿತೇವೆ. ಕೆಲವು ಕಡೆಗಳಲ್ಲೆಲ್ಲ ಸುಲಿಯೋದ್ರಲ್ಲಿಯೂ ಅಡಿಕೆ ಸುಲಿಯೋದ್ರಲ್ಲಿಯೂ 2-3 ಥರ ಇದೆ. ನಮ್ಮ ಕಡೆ ಸಿರ್ಸಿ ಸಿದ್ದಾಪುರ ಈ ಭಾಗದಲ್ಲೆಲ್ಲ ಹೆಚ್ಚಾಗಿ ಅಡಿಕೆಯನ್ನು ಈ ಕೂಲು ಮಣೆ ಅಂತ ಹೇಳ್ತಾರೆ. ಅಂಥ ಕೂಲು ಮನೆಗಳಲ್ಲಿ ಅಕ್ಕಪಕ್ಕದ ಹೆಣ್ಣು ಮಕ್ಕಳೆಲ್ಲ ಸೇರಿಕೊಂಡು ಕುಕ್ಕಿ ಅದನ್ನು ಸುಲಿದು ಅಡಿಕೆಯನ್ನು ಹೊರಗೆ ತೆಗಿತಾರೆ. ಇದು ನಮ್ಮಲ್ಲಿ ಅದನ್ನ ಕಷ್ಟ ಏನಲ್ಲ, ಅದು ಅವರಿಗೆ ರಕ್ತಗತವಾಗಿ ಬಂದುಬಿಟ್ಟಿದೆ. ಆ ರೀತಿ ಅದು ಮಾತಾಡ್ಕೊತಾನೆ ಅವರು ಅಡಿಕೆಯನ್ನು ತೆಗಿತಾರೆ, ಚುಚ್ಕೊಳ್ಳೋದಿಲ್ಲ, ಅಷ್ಟು ಎಕ್ಸ್ಪರ್ಟ್ ಇರ್ತಾರೆ. ಹಾಗೆಯೇ ನಮ್ಮ ಮನೆಯಲ್ಲೂ ಕೂಡ ಕೊನೆ ಕೊಯ್ಲು ಮಾಡಿದವಾಗ ಅಕ್ಕಪಕ್ಕದ ಹೆಣ್ಣುಮಕ್ಕಳು ಅಂದರೆ ತೋಟ ಇರುವಂಥವ್ರ ಮನೆಗೆ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಮತ್ತು ನನ್ನ ಅತ್ತಿಗೆ ಹೋಗಿ ಅವರು ಅಡಿಕೆ ಕೊನೆ ಕೊಯ್ದಾಗ ಹೋಗಿ ಅವ್ರ ಮನೆಯಲ್ಲಿ ಅಡಿಕೆಯನ್ನು ಸುಲಿದು ಅವ್ರಿಗೆ ಹೆಲ್ಪ್ ಮಾಡಿರ್ತಾರೆ. ಅವ್ರ ಮನೆಯಲ್ಲಿ ಇಂತಿಷ್ಟು ಕೊಳಗ ಅಂತೇಳಿ ಸುಲಿದು ಬಂದಿರ್ತಾರೆ. ಅಷ್ಟು ಕೊಳಗವನ್ನು ಅವರು ಕೂಡ ಬಂದು ನಮ್ಮ ಮನೆಗೆ ಬಂದು ಅಷ್ಟು ಕೊಳಗವನ್ನು ಸುಲಿದು ಕೊಟ್ಟು ಹೋಗ್ತಾರೆ. ಒಂದು ವೇಳೆ ಅವರು ಸುಲಿದಿದ್ದಕ್ಕಿಂತ ಹೆಚ್ಚು ಆದವು ಕೊಳಗ ಅಂತಂದರೆ ಅಥವಾ ಸೇರು ಅಂತಂದರೆ ಅದಕ್ಕೆ ನಾವು ಹಣವನ್ನು ಕೊಡಬೇಕಾಗ್ತದೆ. ಈ ರೀತಿಯಾಗಿ ನಮ್ಮಲ್ಲಿ ಒಬ್ರಿಗೊಬ್ಬರು ಪರಸ್ಪರ ಸಹಾಯ ಮಾಡಿಕೊಂಡು ಇಂತಹ ಕೊನೆ ಕೊಯ್ಲುಗಳಲ್ಲೆಲ್ಲವ ಒಂದು ಇದನ್ನು ಸಹಾಯ ಮಾಡಿಕೊಂಡು ಇಂಥ ದೊಡ್ಡ ಕೆಲಸಗಳಲ್ಲಿ ಒಬ್ರಿಗೊಬ್ಬರು ಆಸರೆಯಾಗಿ ನಿಲ್ತಾರೆ ಹಳ್ಳಿಯಲ್ಲಿ. ಮನೆಯಲ್ಲೂ ಕೂಡ ನಮ್ಮ ತಾಯಿ ಮತ್ತು ನನ್ನ ಅತ್ತಿಗೆ ಹೋಗಿ ಈ ಎಲ್ಲ ಹೆಣ್ಮಕ್ಳು ಕೂತ್ಕೊಂಡು ಸುಲಿತಾ ಇದ್ದಾರೆ ನೋಡಿ ಅವರು ಮನೆಗೆ ಎಲ್ಲರ ಮನೆಯಲ್ಲೂ ತೋಟ ಇದೆ. ಅವರೆಲ್ಲರ ಮನೆಗೂ ಕೂಡ ಹೋಗಿ ನಮ್ಮ ತಾಯಿ ಮತ್ತು ಅತ್ತಿಗೆ ಅಡಿಕೆಯನ್ನು ಸುಲಿದು ಬಂದಿದ್ದಾರೆ. ನಮ್ಮ ಕಡೆ ಅದನ್ನು ಮೈಯಾಳು ಅಂತ ಹೇಳ್ತಾರೆ. ಅದನ್ನು ತೀರಿಸಲಿಕ್ಕೆ ಇವರೆಲ್ಲರೂ ಬಂದಿದ್ದಾರೆ. ಈಗ ಎಷ್ಟು ಗೊತ್ತಾ ವೀಕ್ಷಕರೇ, ಸಮಯ ಒಂದು 12:30 ಆಗಿರಬಹುದು. ಅವರು ಬಂದಿದ್ದು ಒಂದು 9:30 ಹೀಗೆಲ್ಲ ಬಂದುಬಿಡ್ತಾರೆ. ಇಲ್ಲಿ ಕೂತಿರುವಂತಹ ಎಲ್ಲ ಹೆಣ್ಮಕ್ಳು ಕೂಡ ಗದ್ದೆ ಕೆಲಸ ಮಾಡುವಂಥವರು, ತೋಟದ ಕೆಲಸ ಮಾಡುವಂಥವರು. ಗದ್ದೆ ಕೆಲಸ, ತೋಟದ ಕೆಲಸ ಅಥವಾ ಮನೆ ಕೆಲಸವನ್ನೆಲ್ಲ ಮುಗಿಸಿ ಮಕ್ಕಳಿಗೆ ಗಂಡನಿಗೆ ಎಲ್ಲ ಊಟಕ್ಕೆ ನೀಡಿ ಮಕ್ಕಳಿಗೆಲ್ಲ ಮಲಗಿಸ್ಬಿಟ್ಟು ಇವ್ರು ಬರ್ತಾರೆ. ಬಂದು ರಾತ್ರಿ 8:30, 9 ಗಂಟೆಗೆ ಹೀಗೆ ಬರ್ತಾರೆ. 12:30, 1 ಗಂಟೆವರೆಗೂ ಕೂತು ಅಡಿಕೆಯನ್ನು ಸುಲಿತಾರೆ. ಇವ್ರ ತಲೆಯಲ್ಲಿರೋದು ಇಷ್ಟೇ, ಏನಂದರೆ ಬೇಗ ನಾವು ಇವರಿಗೆ ಸಾಲ ತೀರಿಸಬೇಕು ಅಥವಾ ನಮಗೆ ಎಷ್ಟು ಅವರು ಸುಲಿದು ಕೊಟ್ಟಿದ್ದಾರೋ ಅದನ್ನು ಅವರಿಗೆ ವಾಪಸ್ ಸುಲಿದು ಕೊಡಬೇಕು ಅನ್ನೋದಷ್ಟೇ ಇರ್ತದೆ. ಅವರಿಗೆ ಯಾವುದೇ ರೀತಿಯ ಸುಸ್ತು ಆಗಲಿ ಅಥವಾ ಬೇಜಾರಾಗಲಿ ಇರೋದಿಲ್ಲ. ಅಷ್ಟೊತ್ತ ಕೂತ್ಕೊಂಡ್ರೂ, ನಿದ್ರೆಗೆಟ್ಟು ಕೂತ್ಕೊಂಡ್ರೂ ಕೂಡ ಖುಷಿಯಾಗಿ ಅಡಿಕೆ ಸುಲಿತಾರೆ. ಮಧ್ಯದಲ್ಲಿ ನಾವು ಅವರಿಗೆ ಟೀ ಮತ್ತು ಕಾಫಿ ಏನಾದರೂ ನಾಷ್ಟವನ್ನು ಕೊಡ್ತೇವೆ. ನಮ್ಮ ಮನೆಯಲ್ಲಿ ನಾವು ಅವರಿಗೆ ಟೀ ಜೊತೆಗೆ ಮಂಡಕ್ಕಿಯನ್ನು ಒಗ್ಗರಣೆ ಹಾಕಿ ಕೊಟ್ಟಿದ್ವಿ. ಬಿಸಿ ಬಿಸಿಯಾಗಿ ತುಂಬ ಖುಷಿಯಾಗಿ ತಿಂದರು ಮತ್ತು ಟೀಯನ್ನು ಕುಡಿದ್ರು. ಅಷ್ಟೇ ಲವಲವಿಕೆಯಿಂದ ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ಮಧ್ಯೆ ನಗು, ಮಾತು, ಹಾಡು, ಹಾಸ್ಯ ಎಲ್ಲದೂ ನಡೀತದೆ. ಕೆಲವು ಸಾರಿ
ಒಬ್ರಿಗೊಬ್ಬರು ಟೀಕೆ ಮಾಡ್ಕೊಳ್ತಾರೆ. ಎಲ್ಲದೂ ನಡೀತದೆ, ಎಲ್ಲ ರಾಜಕೀಯನೂ ಇದರಲ್ಲಿರ್ತದೆ. ಒಂದು ರೀತಿ ಖುಷಿ ಆಗ್ತದೆ. ನಿದ್ರೆ ಬಂದ್ರೂ ಕೂಡ ನಿದ್ರೆ ಓಡೋಗಬೇಕು ಆ ರೀತಿ ಅವರು ಮಾತಾಡ್ತಾರೆ. ನೋಡಿ ಅವರು ಯಾವ ರೀತಿ ಅಡಿಕೆ ಸುಲಿತಾ ಇದ್ದಾರೆ ಅಂತ ಹೇಳ್ಕೊಂಡು. ಬಾಯಲ್ಲಿ ಮಾತಾಡಿದರೂ ಕೈ ಮಾತ್ರ ಚೆನ್ನಾಗಿ ಕೆಲಸ ಮಾಡ್ತವೆ, ಅಷ್ಟು ಚೆನ್ನಾಗಿ ಅಡಿಕೆ ಸುಲಿತಾರೆ. ಒಬ್ಬೊಬ್ಬರು 2 ಬುಟ್ಟಿ 3 ಬುಟ್ಟಿ ಅಡಿಕೆ ಸುಲಿದಿದ್ದಾರೆ ನೋಡಿ ಇವಾಗ. ಮತ್ತೇನೆಂದರೆ ಈ ಅಡಿಕೆ ಹೆಂಗಪ್ಪ ಅಂತಂದರೆ, ಈ ಹಸಿರು ಅಡಿಕೆ ಇರ್ತದಲ್ಲ ಅದು ಬೆಟ್ಟೆ ಆಗ್ತದೆ. ಈಗ ಹಳದಿ ಕಲರು ಇರ್ತದಲ್ಲ ಅದನ್ನು ಗೋಟು ಅಂತ ಮಾಡ್ತಾರೆ. ಕೆಲವೊಂದು ಸಾರಿ ಹಸಿರು ಅಡಿಕೆ ಕೂಡ ಅದು ಗೋಟು ಅಡಿಕೆ ಆಗ್ತದೆ. ಅಂದರೆ ಬೆಟ್ಟೆ ಅಂತಂದರೆ ಸುಲಿದ ತಕ್ಷಣವೇ ಪಳ್ಳಂತ ಅದು ಸಪ್ರೇಟ್ ಆಗಿಬಿಡ್ತದೆ. ಗೋಟಾದರೆ ಅದು ಜಗ್ಗಬೇಕು, ಬೇಗನೆ ಬಿಡೋದಿಲ್ಲ, ಅದಕ್ಕೆ ಗೋಟು ಅಂತಾರೆ. ತುಂಬಾ ಕಷ್ಟ ಆದರೆ ಜಗ್ಲಿಕ್ಕೆ ಅದನ್ನು ಪಕ್ಕಕ್ಕಿಟ್ಟು ಗೋಟಿಗೆ ಹಾಕಿಬಿಡ್ತಾರೆ. ಹೀಗೆ ಎಲ್ಲ ಅಡಿಕೆಯಲ್ಲೂ ಕೂಡ ನಮೂನೆ ಇದೆ. ಅವುಗಳನ್ನೆಲ್ಲ ನಂತರ ಬೇಯಿಸಿದ ನಂತರ ಅವರು ಸಪ್ರೇಟ್ ಮಾಡ್ತಾರೆ. ನೋಡಿ ಹೆಣ್ಮಕ್ಳು ಈ ಸಿಪ್ಪೆ ಏನಿರ್ತದೆ, ಈ ಅಡಿಕೆ ಸಿಪ್ಪೆ, ಇದನ್ನು ಮೊದಲೆಲ್ಲ ಏನು ಮಾಡ್ತಿದ್ವಿ, ಅದು ಸುಲಿಯುವಾಗಲೇ ಅಲ್ಲೇ ದೊಡ್ಡದಾಗಿ ಅವರಷ್ಟು ಎತ್ತರಕ್ಕೂ ಒಂದು ರಾಶಿ ಬಿದ್ದಿರ್ತಿತ್ತು. ಈಗಿನ ಹೆಣ್ಮಕ್ಳು ಸ್ವಲ್ಪ ಬುದ್ಧಿವಂತರು ಅಂತಲೇ ಹೇಳಬೇಕು. ಅವರು ತಮ್ಮ ಅಡಿಕೆ ಮಣೆ ಕೆಳಗಡೆ ಒಂದು ಉದ್ದವಾದ ಚೀಲವನ್ನು ಹಾಕ್ಕೊಂಡು ಅದಕ್ಕೇ ಸುಲಿದು ಸಿಪ್ಪೆಯನ್ನು ದೂಡ್ತಾರೆ. ಹಾಗೆ ಮಾಡೋದ್ರಿಂದ ಏನಾಗುತ್ತೆ, ಅವರಿಗೂ ಕೂಡ ಅಲ್ಲಿ ಕೂತ್ಕೊಂಡು ಸುಲಿಲಿಕ್ಕೆ ತೊಂದರೆ ಆಗೋದಿಲ್ಲ. ಮತ್ತು ಅಡಿಕೆ ಸುಲಿದು ಮುಗಿದ ತಕ್ಷಣ ಆ ಚೀಲವನ್ನು ಟಿಲ್ಲರಿಗೋ ಅಥವಾ ಟ್ಯಾಕ್ಟ್ರಿಗೋ ಹಾಕಲಿಕ್ಕೆ ತುಂಬಾ ಕಷ್ಟ ಆಗೋದಿಲ್ಲ, ಈಸಿ ಆಗುತ್ತೆ, ತುಂಬಾ ಈಸಿ ಆಗುತ್ತೆ. ಹಾಗಾಗಿ ಇದೊಂದು ರೀತಿ ಅನುಕೂಲನೇ ಆಗಿದೆ. ಎಲ್ಲ ಹೆಣ್ಮಕ್ಳು ಕೂಡ ಈ ಚಳಿ ನೋಡಿ ಇವಾಗ ಜನವರಿ ಡಿಸೆಂಬರ್ ತಿಂಗಳಾದ್ದರಿಂದ ತುಂಬಾ ಚಳಿ ಇರ್ತದೆ. ಪ್ರತಿಯೊಬ್ಬರು ಅಜ್ಜಿಗಳೆಲ್ಲ ನೋಡಿ ಸ್ವೆಟ್ರ್ ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಹೆಂಗಿರೋರೆಲ್ಲವ ಶರ್ಟ್ ಹಾಕ್ತಾರೆ. ಈ ಶರ್ಟ್ ಹಾಕೋದು ಅವರೇ ಕಂಡುಕೊಂಡಂಥ ಒಂದು ಮಾರ್ಗ ಅಂತಲೇ ಹೇಳಬೇಕು. ಹಗಲೊತ್ತಿನಲ್ಲಿ ಅವರು ಹೊಲ ಕೆಲಸ ಮಾಡುವಾಗ ಕೂಡ ಈ ಶರ್ಟ್ ಹಾಕ್ತಾರೆ. ಕಾರಣ ಏನಂದರೆ ಬಿಸಿಲಿಗೆ ಕಪ್ಪಾಗಬಾರ್ದು, ಮೈ ಸುಡಬಾರ್ದು ಅಂತ. ಇನ್ನು ರಾತ್ರಿ ಹೊತ್ತಿನಲ್ಲಿ ಚಳಿ ಆಗಬಾರ್ದು ಅಂತ ಹಾಕ್ಕೊಂಡಿದ್ದಾರೆ. ಮತ್ತು ಮೈ ಕೈ ಗಲೀಜು ಕೂಡ ಆಗೋಲ್ಲ. ಅದನ್ನು ಹೊಲಕ್ಕೆ ಕೆಲಸ ಆದ ತಕ್ಷಣ ತೆಗೆದಿಟ್ಕೊಂಡು ಕ್ಯಾಶುವಲ್ಲಾಗಿರ್ತಾರೆ ಅವರು. ನೋಡಿ ಇದು ಅಡಿಕೆ ರಾಶಿ ನಮ್ಮನೆದು. ಮೊನ್ನೆ ನಾವು ಕೊನೆ ಕೊಯ್ಲು ಮಾಡಿದ್ದಾಗ ಎಲ್ಲ ಸಣ್ಣ ಸಣ್ಣ ರಾಶಿ ಇತ್ತು, ಅದನ್ನು ತಂದು ಹಾಕಿದ್ದಿದ್ದು. ಹೇಗಿದೆ ನೋಡಿ, ಈ ಕಡೆ ಇರೋದೆಲ್ಲ ಬೆಟ್ಟೆ, ಹಸಿರು ಕಾಣೋದೆಲ್ಲ ಬೆಟ್ಟೆ ಅಡಿಕೆ. ಅದರ ಹಿಂದುಗಡೆ ಒಂದು ರಾಶಿ ಇದೆ, ಅದು ಕೆಂಪಡಿಕೆ, ಅದಕ್ಕೆ ಗೋಟು ಅಂತ ಹೇಳ್ತೇವೆ ನಾವು. ಹಾಗೆಯೇ ಅದ್ರ ಹಿಂದುಗಡೆನೇ ಸ್ವಲ್ಪ ಈ ಅಡಿಕೆ ಬೇಯಿಸಲಿಕ್ಕೆ ಒಲೆ ಹಾಕಿದ್ದೇವೆ. ನಿಮಗದು ಕಾಣೋದಿಲ್ಲ, ಸ್ವಲ್ಪ ಕಂಡಂಗೆ ಆಗ್ತದೆ, ಕರೆ ಕಾಣೋದಿಲ್ಲ ಅದು. ಈ ಕಡೆ ನೋಡಿದರೆ ಸ್ವಲ್ಪ ಕಾಣುತ್ತದೆ. ಹೀಗೆ ನೋಡಿರಿ, ಇಷ್ಟು ದೊಡ್ಡ ರಾಶಿ ಬಿದ್ದಿದೆಯಲ್ಲ, ಆ ರಾಶಿನ ಒಂದು 4 ತಾಸೊಳಗೇ ಒಂದೊಂದು ಸಾರಿ ಸುಲಿದು ಮುಗಿಸಿಬಿಡ್ತಾರೆ ಜನ ಜಾಸ್ತಿ ಆದರೆ. ನಮ್ಮ ಮನೆಯಲ್ಲಿ ಅದನ್ನು ತಂದು ಹಾಕಿದ್ದಾರೆ. ಈಗ ಅರ್ಧ ರಾಶಿ ಖಾಲಿಯಾಗಿದೆ, ಅವರು ಸುಲಿತಿದ್ದಾರೆ. ಇನ್ನೂ ಅರ್ಧ ರಾಶಿ ಇದೆ. ಮತ್ತು ನಾಳೆ ಸ್ವಲ್ಪ ಕೊನೆ ಕೊಯ್ಲಿದೆ. ನೋಡಿ ವೀಕ್ಷಕರೇ, ಈ ಥರ ರಾತ್ರಿ ಎಲ್ಲ ಕೂತ್ಕೊಂಡು, ಜೊತೆಗೆ ನಮ್ಮ ತಂದೆನೂ ಕೂತಿದ್ದಾರೆ. ವಯಸ್ಸಾಗಿದೆ, ಕಣ್ಣಿಗೆ ಅವರಿಗೆ ಆಪ್ರೇಷನ್ ಮಾಡಿದ್ದೇವೆ. ಆದ್ರೂ ಕೂಡ ಇವ್ರ ಮಧ್ಯೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಅಲ್ಲಿ. ಇವರೆಲ್ಲ ನಮ್ಮ ಅತ್ತಿಗೆಯಂದಿರು. ನೋಡಿರಿ ಆ ಥರ ಚಕ ಚಕ ಅಂತ ಸುಲಿತಾ ಇದ್ದಾರೆ. ಇವರೆಲ್ಲ ಸುಲಿದಾದ ನಂತರ ಅದು ಕೊಳಗ ಅಂತ ಇರ್ತದೆ ನೋಡಿ, ಆ ಕೊಳಗದಲ್ಲಿ ಅಳತೆ ಮಾಡ್ತಾರೆ. ಅಂದರೆ ಅವರು ಎಷ್ಟು ಸುಲಿದು ನಮಗೆ ಕೊಟ್ಟಿದ್ದಾರೆ ಅಷ್ಟೇ ಪ್ರಮಾಣದಲ್ಲಿ ಅವರು ನಮಗೆ ಕೊಟ್ಟೋಗ್ತಾರೆ. ಇದೇ ಕೊಳಗದಲ್ಲಿ ಅವ್ರ ಮನೆಗೆ ಹೋದಾಗ ಅಳೆದಿರ್ತಾರೆ. ಅದೇ ಕೊಳಗದಲ್ಲಿ ನಮ್ಮ ಮನೆಗೆ ಆ ಕೊಳಗವನ್ನು ತಗೊಂಡು ಬಂದಿರ್ತಾರೆ. ಅದರಲ್ಲಿ ಅಳೆದು ಅವ್ರು ಎಷ್ಟು ಮಾಡಿದಾರೋ ಅಷ್ಟನ್ನು ಅಳ್ಕೊಳ್ತಾರೆ. ಮಿಕ್ಕಿದ್ದಕ್ಕೆಲ್ಲ ರೊಕ್ಕ ಕೊಡಬೇಕಾಗ್ತದೆ ನಾವು. ಕೆಲವರು ಹೋಗೋ ತಯಾರಿಯಲ್ಲಿದ್ದಾರೆ, ಹಾಗಾಗಿ ಅಡಿಕೆಯನ್ನು ಅಳಿಸ್ಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಅವರೆಲ್ಲ ಸುಲಿದಿದ್ದು ಅಕ್ಕಪಕ್ಕ ಎಲ್ಲ ಅದು ಅಡಿಕೆದು ಅದು ನಾವು ಜುಂಗು ಅಂತ ಹೇಳ್ತೇವೆ. ಇದರಲ್ಲಿ ಯಾವುದು ಕೂಡ ವೇಸ್ಟ್ ಆಗಲ್ಲ ವೀಕ್ಷಕರೇ. ಅದು ಸಿಪ್ಪೆ ಏನಿದೆ, ಆ ಸಿಪ್ಪೆಯನ್ನು ನಾವು ಎಲ್ಲ ಒಟ್ಟುಗೂಡಿಸಿ ಟ್ಯಾಕ್ಟ್ರು ತುಂಬಿ ಒಂದೊಂದು ಸಾರಿ ಹಿತ್ತಲಲ್ಲಿ ಹಾಕಿ ಅದು ಒಣಗಿದರೆ ಅದನ್ನೇ ನಾವು ನೀರು ಕಾಯಿಸ್ಲಿಕ್ಕೆಲ್ಲ ಉಪಯೋಗಿಸ್ತೇವೆ. ತುಂಬಾ ಚೆನ್ನಾಗಿರ್ತದೆ, ಕಟ್ಟಿಗೆಗಿಂತನೂ ಚೆನ್ನಾಗಿ. ಉರಿ ಬೇಗನೆ ಹೋಗೋದೇ ಇಲ್ಲ ಅದು. ಬತ್ತಲಲ್ಲಿ ಒಲೆಗೆಲ್ಲ ಹಾಕಿ ನೀರು ಕಾಯಿಸ್ತಾರೆ ಹಳ್ಳಿಯಲ್ಲಿ. ನಮ್ಮ ಮನೆಯಲ್ಲೂ ಕೂಡ ಅದನ್ನು ನಾವು ಕಾಯಿಸ್ತೇವೆ. 1-2 ಕಟ್ಟಿಗೆ ಜೊತೆಗೆ ಒಂದಷ್ಟು ಸಿಪ್ಪೆ ಅಥವಾ ಜಿಂಗನ್ನು ಹಾಕಿದರೆ ಚೆನ್ನಾಗಿ ನೀರು ಕಾಯ್ತದೆ. ಒಂದು ರೀತಿ ಉಪಕಾರನೇ ಅಂತ ಹೇಳಬೇಕು. ಇಲ್ಲ ಕಟ್ಟಿಗೆ ಮನೆಯಲ್ಲಿ ಸಾಕಷ್ಟು ಇರೋರು ಆ ಸಿಪ್ಪೆಯನ್ನೆಲ್ಲ ಹೊಲಕ್ಕೆ ತಗೊಂಡೋಗಿ ಹೊಲದಲ್ಲಿ ಹಾಕಿ ಅದು ಒಣಗಿದ ನಂತರ ಬೆಂಕಿ ಹಾಕಿ ಸುಡ್ತಾರೆ. ಹೀಗೆ ಸುಡೋದ್ರಿಂದ
ಅದು ಭೂಮಿ ಕೂಡ ಸುಟ್ಟು ಆ ಮಣ್ಣು ಸುಡೋದ್ರಿಂದ ಅದರ ಫಲವತ್ತತೆ ಕೂಡ ಹೆಚ್ಚಾಗ್ತದೆ. ಒಟ್ಟಿನಲ್ಲಿ ಅದನ್ನು ವೇಸ್ಟ್ ಮಾಡಲ್ಲ. ಅದೆರಡೂ ಮಾಡಿಲ್ಲ ಅಂದರೆ ಕೊನೆಗೆ ಗೊಬ್ಬರದ ಗುಂಡಿಗಾರು ಹಾಕಿ ಗೊಬ್ಬರನಾದರೂ ಮಾಡ್ತಾರೆ. ಈ ರೀತಿ ಎಲ್ಲದರಲ್ಲೂ ಒಂದು ಸಿಪ್ಪೆಯಿಂದ ಹಿಡಿದು ಪ್ರತಿಯೊಂದು ಕೂಡ ಅದು ಉಪಯೋಗ ಆಗಿದೆ. ಅದು ಅಡಿಕೆ, ತೆಂಗಿನಕಾಯಿ, ತೆಂಗಿನ ಮರ ಹೇಗೆ ಉಪಯೋಗನೋ ಅದೇ ರೀತಿ ಅಡಿಕೆ ಕೂಡ ತುಂಬ ಪ್ರಯೋಜನಕಾರಿ. ಯಾವುದು ಎಸೆಯುವಂಥದ್ದಲ್ಲ. ಆ ರೀತಿ ಪ್ರಯೋಜನ ಆಗ್ತದೆ ನೋಡಿ ವೀಕ್ಷಕರೇ. ಅವರೆಲ್ಲ ಅಳಿತಾ ಇದ್ದಾರೆ ನೋಡಿ. ಅವರು ಕೆಲವು ಮಂದಿ ಹೋಗೋ ತಯಾರಿಯಲ್ಲಿದ್ದಾರೆ, ಹಾಗಾಗಿ ಅಳಿಸ್ತಾ ಇದ್ದಾರೆ. ಅದಾದಮೇಲೆ ಅವರು ಎಷ್ಟೆಷ್ಟು ಕೊಳಗ ಅಂಥೇಳಿ ಒಂದು ಪಟ್ಟೀಲಿ ಹಚ್ಚಿಡ್ತಾರೆ. ಅವ್ರಿಗೆ ಅದ್ರ ಬಗ್ಗೆ ಏನು ಇದಿರಲ್ಲ, ತಂಪಾಡಿ ತಾವು ಸುಲಿತಾ ಇರ್ತಾರೆ. ಸುಲಿದಾದ ನಂತರ ಯಾರ್ಯಾರ್ದು ಎಷ್ಟೆಷ್ಟು ಗಿದ್ನ ನಮಗೆ ತೀರಿಸೋದೆಷ್ಟು, ಅದು ಮಿಕ್ಕಿದೆಷ್ಟು ಅಂತ ಹೇಳ್ಕೊಂಡು ಲೆಕ್ಕ ಮಾಡಿಕೊಂಡು ಅದರ ನಂತರ ಉಳಿದಿದ್ದನ್ನು ಅವರಿಗೆ ರೊಕ್ಕವನ್ನು ಕೊಡ್ತಾರೆ. ಇವಾಗ ಸ್ವಲ್ಪ ಹೊತ್ತಿನ ಮೊದಲೇ ಇವರಿಗೆ ನಾಷ್ಟ, ತಿಂಡಿ, ಚಹಾ ಎಲ್ಲ ಕೊಟ್ಟಿದ್ದೇವೆ. ಹಾಗಾಗಿ ಮತ್ತು ಖಡಕ್ಕಾಗಿ ಸುಲಿತಾ ಇದ್ದಾರೆ ಇವರೆಲ್ಲ. ಇವಾಗೆಲ್ಲ ನಾನು ಫೋಟೋ ತೆಗಿತಾ ಇದ್ದೇನೆ, ವಿಡಿಯೋ ಮಾಡ್ತಾ ಇದ್ದೇನಲ್ಲ, ಅವ್ರಿಗೆ ಗೊತ್ತಾಗಿದೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ಕೊಂಡು. ಹಾಗಾಗಿ ಸ್ವಲ್ಪ ಮುಜುಗರ. ಹಳ್ಳಿಲಿ ಹೆಣ್ಮಕ್ಳು ಹಾಗೆ ಅಲ್ವಾ, ಫೋಟೋ ತೆಗಿಯೋದು ಅಥವಾ ಯಾವುದಾದ್ರೂ ಒಂದು ಕ್ಯಾಮರಾ ಮುಂದೆ ಬರೋದಂದರೆ ಅವರಿಗೆ ಹೆದರಿಕೆಕಿನ್ನೂ ಮುಜುಗರ ಜಾಸ್ತಿ. ಯಾವುದಾದ್ರೂ ಫೋಟೋದಲ್ಲಿ ನಾವು ಬಂದುಬಿಟ್ರೆ ಅಥವಾ ಯಾರಾದರೂ ನಮ್ಗೆ ಗೊತ್ತಿರೋರು ನೋಡಿಬಿಟ್ರೆ ಅಂತ ಹೇಳ್ಕೊಂಡು ತುಂಬ ಮರ್ಯಾದೆ ಮಾಡ್ಕೋತಾರೆ. ಹಾಗಾಗಿ ನನ್ನ ಫೋಟೋ ಹತ್ತಿರ ನನ್ನ ಕ್ಯಾಮರಾ ಹತ್ತಿರ ತೊಗೊಂಡು ಹೋದ ತಕ್ಷಣ ಎಲ್ಲರೂ ಮುಖ ಕೆಳಗೆ ಹಾಕ್ಕೊಂಡ್ಬಿಟ್ರು. ಆದ್ರೂ ಅವ್ರಿಗೆ ಹೇಳ್ಕೊಂಡೆ ನಾನು ವಿಡಿಯೋನ ಮಾಡ್ತಾಯಿದ್ದೇನೆ, ಅವ್ರ ಪರ್ಮಿಷನ್ ತಗೊಂಡೆಯ. ಹೀಗೆ ನಮ್ಮನೆ ಕೊನೆಯ ಅಡಿಕೆ ಸುಲಿಸೋದು ನಡೀತಾ ಇದೆ. ಇದು ತುಂಬಾ ಕಷ್ಟ. ಒಂದು 2-3 ದಿವಸನಂತೂ ಮನೆ ಮಂದಿಗೆಲ್ಲ ಕೆಲಸನೇ ಕೆಲಸ. ಮನೆ ಹೆಣ್ಣುಮಕ್ಕಳು ಅಡಿಕೆ ಸುಲಿದಿದ್ದನ್ನು ಅಳಿಯೋದು, ಅವ್ರಿಗೆ ಬಂದವರಿಗೆ ಚಹಾ ತಿಂಡಿ ಮಾಡೋದು, ಅಡುಗೆ ಮಾಡೋದು, ಇದರಲ್ಲೇ ಫುಲ್ಲು ಬ್ಯುಸಿಯಾಗಿಬಿಡ್ತಾರೆ. ನಮ್ಮಮ್ಮ ಇಲ್ಲಿ ಬಂದಂಥವರಿಗೆ ಕೊನೆ ಹಾಕೋದು, ಅವರಿಗೆ ಬೇಕಾಗಿದ್ದು ತಟ್ಟೆ ಬುಟ್ಟಿ ಎಲ್ಲ ಒದಗಿಸೋದು, ನೀರು ಕೊಡೋದು, ಇಂಥದ್ದೆಲ್ಲ ಕೆಲಸ ಮಾಡ್ತಾರೆ. ಅಲ್ಲಿ ಆ ಕಡೆ ಇದ್ದಾರೆ ನಮ್ಮಮ್ಮ. ಅಲ್ಲಿ ನೋಡಿ, ಅಲ್ಲಿ ಕೊನೆ ಏನು ರಾಶಿ ಹಾಕಿದ್ದೀವಲ್ಲ, ಅವರಿಗೆ ಕೊನೆ ತರಲಿಕ್ಕಂತ ಹೋಗಿದ್ದಾರೆ ಅವರು. ಅವರಿಗೆ ತಂದು ಎಲ್ಲರಿಗೂ ಬೇಕಾಗಿದ್ದನ್ನು ಅವರು ಹಾಕ್ತಾರೆ. ಯಾವುದಕ್ಕೆ ಇಲ್ಲದೆಗಿದ್ದ ಟೈಮಿಗೆ ಕೂತು ಸುಲಿತಾರೆ. ಈ ಹೆಣ್ಣುಮಕ್ಕಳು ಎಲ್ಲರೂ ಹಾಗೆ ನೋಡಿ ಅಲ್ಲಿ ಕೊನೆ ಒಯ್ತಾ ಇದ್ದಾರೆ, ಹಾಕ್ತಾ ಇದ್ದಾರೆ. ಒಂದೊಂದು ಸರಿ ಏನಾಗ್ತದೆ ಅಂದರೆ ಅವರಿಗೆ ಕೆಲವೊಬ್ಬರಿಗೆ ಸುಲಭದ್ದು ಕೊನೆ ಸಿಕ್ಕಿಬಿಡ್ತದೆ, ಕೆಲವೊಬ್ಬರಿಗೆ ಕಷ್ಟದ್ದು. ಅದು ರಾಶಿ ಹಾಕಿದಾಗ ಅದು ಕ್ರಮವಾಗಿ ತಕ್ಕೊಂಡು ಹಾಕ್ತಾರೆ. ಒಂದು ಮಧ್ಯೆ ಎಳೆಯುವ ಹಾಗಿಲ್ಲ. ಒಬ್ಬೊಬ್ಬರಿಗೆ ಅದು ಈಸಿಯಾಗಿ ಬಿಡುವಂಥ ಸಿಗ್ತದೆ, ಕೆಲವೊಬ್ಬರಿಗೆ ಕಷ್ಟ ಆಗಿಬಿಡ್ತದೆ ಎಳೆಯೋದು. ತುಂಬಾ ಕಷ್ಟ ಆದರೆ ಅದು ಸುಲಿಯೋದು, ಅದನ್ನು ಗೋಟಿಗೆ ಅಂತ ಹಾಕಿಬಿಡ್ತಾರೆ. ಇವೆಲ್ಲ ಆದಮೇಲೆ ವೀಕ್ಷಕರು ಅವನ್ನೆಲ್ಲ ಬುಟ್ಟಿಯಲ್ಲಿ ಸೇರಿಸಿ ತಕ್ಷಣ ಒಂದು ದೊಡ್ಡ ಹಂಡೆಯಲ್ಲಿ ತುಂಬಿ ನೀರು ಕಾಯಿಸಿ ಆ ನೀರಿಗೆ ಇದನ್ನು ಹಾಕಿ, ಅಡಿಕೆ ಅದೆಷ್ಟು ಅಳತೆ ಇರ್ತದೋ ಅದನ್ನು ಹಾಕಿ, ದೊಡ್ಡ ಉರಿ, ದೊಡ್ಡ ದೊಡ್ಡ ಮರಗಳನ್ನು, ಕುಂಟೆಗಳನ್ನು ಹಾಕಿ ದೊಡ್ಡ ಬೆಂಕಿ ಮಾಡಿ ಅದನ್ನು ಬೇಯಿಸ್ತಾರೆ. ಅಡಿಕೆನ ಬೇಯಿಸಾದ್ಮೇಲೆ ಅದನ್ನು ಬಿಸಿಲಲ್ಲಿ ಒಣಗ ಹಾಕಿಸ್ತಾರೆ. ಅಡಿಕೆ ಸುಲಿದಂತೂ ಆಯಿತು ಅಂದ್ಕೊಂಡ್ರೆ ಅದು ಅಲ್ಲಿಗೆ ಮುಗಿಲಿಲ್ಲ. ನಂತರ ಮತ್ತೆ ಅಡಿಕೆಯನ್ನು ಬೇಯಿಸುವಂಥ ಕಾರ್ಯಕ್ರಮ ಶುರುವಾಗ್ತದೆ. ಅದು ಅಡಿಕೆ ತಂದು ಸುಲಿಯೋದು ಇಷ್ಟೊಂದು ಕಷ್ಟ ಇದ್ದರೆ ಬೇಯಿಸೋದು ಕೂಡ ಒಂದು ರೀತಿ ರಿಸ್ಕೇ. ಯಾಕಂದರೆ ಅದು ಅಡಿಕೆಯನ್ನು ಬೇಯಿಸಲಿಕ್ಕೆ ಹಂಡೆಗೆ ಹಾಕಿದ್ರು ಅಂದರೆ ಅದು ಕೂತೇ ಇರಬೇಕು. ಅದು ಹೇಗಾದರೂ ಬೇಯಿಸುವಂಗಿಲ್ಲ. ಅದಕ್ಕೊಂದು ಮೆಥಡ್ ಇದೆ. ಅದು ಅನುಭವಸ್ಥರಿಗೆ ಗೊತ್ತಾಗ್ತದೆ. ನಮ್ಮ ಮನೆಯಲ್ಲಿನ ಹಿರಿಯರು ಅದನ್ನು ನೋಡಿ, ಆ ಅಡಿಕೆದು ಕಣ್ಣಿರುತ್ತೆ, ಅದು ಮೇಲೆ ತುಂಬ ಬರಬಾರ್ದು, ಸ್ವಲ್ಪ ಮೇಲೆ ಬರಲಿಕ್ಕಾಗಿದೆ ಅಂದಾವಾಗನೇ ಏನು ಮಾಡ್ತಾರೆ, ಅದನ್ನು ತೆಗೆದು ಬೇಯಿಸೋದನ್ನು ಬಿಟ್ಟು ತೆಗೆದು ಒಂದು ಬುಟ್ಟಿಗೆ, ದೊಡ್ಡ ಬುಟ್ಟಿಗೆ ಹೊರಗಡೆ ತೆಗೆದು ಅದನ್ನು ಒಣಗಿಸ್ಲಿಕ್ಕೆ ಹಾಕ್ತಾರೆ. ಈ ರೀತಿಯೆಲ್ಲ ಪ್ರೊಸೆಸ್ ಇರ್ತದೆ. ಅಡಿಕೆಯನ್ನು ತೆಗೆದ ಮೇಲೆ ಅದನ್ನು ಒಣಗಿಸಿ, ಬಿಸಿಲಲ್ಲಿ ಒಣಗಿಸಿ ಅದನ್ನೆಲ್ಲ ದೊಡ್ಡದು, ಸಣ್ಣದ್ದು, ಬೆಟ್ಟೆ, ಗೋಟು ಹೀಗೆಲ್ಲ ಅದನ್ನು ಸಪ್ರೇಟ್ ಮಾಡ್ತಾರೆ. ಅದನ್ನು ಪ್ರತಿ ದಿನವೂ ಅದು ಕೂತ್ಕೊಂಡು ಅದನ್ನು ಮಗ್ಚು ಹಾಕೋದು, ಸಣ್ಣ ಒಂದೊಂದೇ ಅಡಿಕೆಗಳನ್ನು ಹಿಡ್ಕೊಂಡು ಅದನ್ನು ಮಗ್ಚು ಹಾಕೋದು, ಪ್ರತಿದಿನ ಒಣಸೋದು, ಸಾಯಂಕಾಲ ತೆಗೆಯೋದು, ಮತ್ತು ಬೆಳಿಗ್ಗೆ ಆತಂದರೆ ಒಣಸೋದು. ಇದೆಲ್ಲ ಒಂದು ರೀತಿ ಹಿಡ್ದಿದ್ದು ಬಿಡ್ದಂಗೆ ಮಾಡಬೇಕು. ಇಲ್ಲಾಂತಂದರೆ ಅದು ಅಡಿಕೆದು ಒಂದು ಕ್ವಾಲಿಟಿ ಏನು ಇರುತ್ತೆ, ಅದು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಅದು ಸರಿಯಾದ ರೀತಿಯಲ್ಲಿ ಒಣಗಿಸಿದರೆ ಮಾತ್ರ ಅದು ಮಾರಾಟಕ್ಕೆ ಯೋಗ್ಯವಾಗಿರ್ತದೆ, ಮತ್ತು ಅದಕ್ಕೆ ತಕ್ಕನಾದಂಥ ಬೆಲೆ ಕೂಡ ಸಿಗುತ್ತೆ ಅಂತ ನಮ್ಮ ಮನೆಯಲ್ಲಿ ಹಿರಿಯರು ಹೇಳ್ತಾರೆ. ಅದೇ ರೀತಿ ಕೂಡ ಅವರು ಅಡಿಕೆಯನ್ನು ಬೇಯಿಸಿ
ಒಣಗಿಸಿದ್ರು ಅಂದರೆ ಅದು ಒಂದು 4-5 ಬಿಸಿಲು ಅಂದರೆ 4-5 ದಿವಸ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಒಣಗಿಸಿ ಅದನ್ನೆಲ್ಲ ಸಪ್ರೇಟ್, ಅದರಲ್ಲೇ ದೊಡ್ಡ ಅಡಿಕೆ, ಸಣ್ಣ ಅಡಿಕೆ, ಅದು ಚಿಕಣಿ, ಬೆಟ್ಟೆ ಏನೇನೋ ಹೇಳ್ತಾರೆ, ಅದನ್ನೆಲ್ಲ ಸಪ್ರೇಟ್ ಮಾಡಿದಾಗ ಪ್ರತಿಯೊಂದು ಆ ಗುಂಪಿಗೂ ಕೂಡ ಬೇರೆ ಬೇರೆ ರೇಟ್ ಇರುತ್ತೆ. ಅದ್ರ ಪ್ರಕಾರ ಕೆಲವುದಕ್ಕೆ ಕಡಿಮೆ, ಕೆಲವುದಕ್ಕೆ ತುಂಬ ಹೈ ರೇಟ್ ಇರುತ್ತೆ. ಅದ್ರ ಪ್ರಕಾರ ಅದನ್ನು ಸಪ್ರೇಟ್ ಮಾಡಿ ಆಯಾ ರೇಟಿಗೆ ಮಾರಾಟ ಮಾಡ್ತಾರೆ. ಇಲ್ಲ ಅಂತಂದರೆ ಎಲ್ಲದೂ ಸೇರಿ ಒಂದೇ ರೇಟಿಗೆ, ಸರಾಸರಿ ಒಂದು ರೇಟಿಗೆ ಹಾಕಿಬಿಡ್ತಾರೆ. ಅದಕ್ಕೋಸ್ಕರ ಅದನ್ನು ಸಪ್ರೇಟ್ ಮಾಡಿ ಹಾಕ್ತಾರೆ ವೀಕ್ಷಕರೇ. ಥ್ಯಾಂಕ್ ಯು, ಧನ್ಯವಾದ.